ಎಲ್ಲರಿಗೂ ನಮಸ್ಕಾರ. ಅಚೀವರ್ ಸಂಸ್ಥೆಯ ವಿಶೇಷ ಸಂಚಿಕೆಗೆ ಸ್ವಾಗತ. KMF ಕರ್ನಾಟಕ ಮಿಲ್ಕ್ ಫೆಡರೇಷನ್ ಏನಿದೆ, ಅವರು ಇತ್ತೀಚೆಗಷ್ಟೇ IRMA ಅಡಿಯಲ್ಲಿ ನೇಮಕಾತಿಯನ್ನ ಮಾಡಲಾಗಿತ್ತು. ಸೊ ಅದರಿಂದ ಎಕ್ಸಾಮ್ಸ್ ಅನ್ನ ಕಂಡಕ್ಟ್ ಮಾಡಲಾಗಿತ್ತು. ಸೊ ಹಲವಾರು ಸೆಕ್ಷನ್ಸ್ ಇತ್ತು ಈ KMF ಎಕ್ಸಾಮ್ ಅಲ್ಲಿ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆಗಿರ್ಬೋದು, GK ಆಗಿರ್ಬೋದು, ಕನ್ನಡ, ಕೋಆಪರೇಟಿವ್ ಸೊಸೈಟೀಸ್, ಈ ರೀತಿ ಹಲವಾರು ವಿಧಗಳಿತ್ತು. ಸೊ ನಾವೀಗ ಆಲ್ರೆಡಿ GK ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡಿದ್ವಿ. ಸೊ ಇವತ್ತಿನ ಸಂಚಿಕೆಯಲ್ಲಿ ನಾವು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕ್ವಶನ್ಸ್ ಅನ್ನ ವಿಶ್ಲೇಷಣೆಯನ್ನ ಮಾಡ್ತಾ ಹೋಗೋಣ. ಯಾಕಂತಂದ್ರೆ ಮುಂಬರುವಂತಹ ಸ್ಟೇಟ್ ಗವರ್ಮೆಂಟ್ ಎಕ್ಸಾಮ್ಸ್ ಏನಿದೆ, PC ಎಕ್ಸಾಮ್ ಆಗಿರ್ಬೋದು, PSI ಎಕ್ಸಾಮ್ಸ್ ಆಗಿರ್ಬೋದು, ಈ ರೀತಿಯಾದಂತಹ ಕಾನ್ಸ್ಟಿಟ್ಯೂಷನ್ ಪ್ರಶ್ನೆಗಳು ನಿಮಗೆ ಬರುವಂತ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಇದಕ್ಕೊಂದು ಒಂದು ರೀತಿ ಪುನರ್ಮನನ ರೀತಿ ನಿಮ್ಗೆ ಈ ವಿಡಿಯೋ ಹೆಲ್ಪ್ ಆಗುತ್ತೆ. ಸೊ ಒಂದೊಂದೇ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ಹೈಕೋರ್ಟ್ ಜಡ್ಜ್ ಇಸ್ ಅಪಾಯಿಂಟೆಡ್ ಬೈ ದ ಅಂತ ಹೇಳ್ಬಿಟ್ಟು ಪ್ರಶ್ನೆ. ಅಂದ್ರೆ ಹೈಕೋರ್ಟ್ ಜಡ್ಜ್ ಏನಿರ್ತಾರೆ, ಸೊ ಉಚ್ಚ ನ್ಯಾಯಾಲಯ ಏನಿದೆ ಅದರ ನ್ಯಾಯಾಧೀಶರನ್ನ ನೇಮಕ ಯಾರು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಪ್ರಶ್ನೆ. ನಮ್ಮ ಆಯ್ಕೆಗಳನ್ನ ನೋಡೋಣ. ಚೀಫ್ ಮಿನಿಸ್ಟರ್ ಆಫ್ ದ ಸ್ಟೇಟ್, ಪ್ರೈಮ್ ಮಿನಿಸ್ಟರ್, ಪ್ರೆಸಿಡೆಂಟ್ ಆಫ್ ದ ಇಂಡಿಯಾ, ಗವರ್ನರ್ ಆಫ್ ದ ಸ್ಟೇಟ್. ನೋಡಿ, ಹೈಕೋರ್ಟ್ ಜಡ್ಜ್ ಅನ್ನಲ್ಲ ಯಾರು ನೇಮಕ ಮಾಡ್ತಾರೆ ಅಂತ ಹೇಳಿದ್ರೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಥವಾ ದೇಶದ ರಾಷ್ಟ್ರಪತಿ ಅಂತ ಏನ್ ಕರಿತೀವಿ, ಸೊ ಅವರು ಇದನ್ನ ನೇಮಕಾತಿ ಮಾಡ್ತಾರೆ. ಸೊ ಇದನ್ನ ಮಾಡ್ಬೇಕಾದ್ರೆ ಒಂದು ಸ್ಟೇಟ್ ಹೈಕೋರ್ಟಿಗೆ ಒಂದು ಚೀಫ್ ಜಸ್ಟಿಸ್ ಅನ್ನ ಅಪಾಯಿಂಟ್ ಮಾಡ್ಬೇಕಾದ್ರೆ, ಸೊ ಸೆಂಟ್ರಲ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಯಾರಿರ್ತಾರೆ, ಸೊ ಅವರ ಕನ್ಸಲ್ಟೇಷನ್ ಜೊತೆಗೆ ಸ್ಟೇಟ್ ಗವರ್ನರಿನ ಕನ್ಸಲ್ಟೇಷನ್ ಜೊತೆಗೆ ನೇಮಕಾತಿಯನ್ನ ಮಾಡ್ತಾರೆ. ಚೀಫ್ ಜಸ್ಟಿಸ್ ನ ಹೈಕೋರ್ಟ್ ಜಡ್ಜ್ ಮಾಡ್ಲಿಕ್ಕೆ ಕೂಡ ಸ್ಟೇಟ್ ಗವರ್ನರ್ ಹಾಗೆ ಅಲ್ಲಿರುವಂತಹ ಹೈಕೋರ್ಟ್ ಚೀಫ್ ಜಸ್ಟಿಸ್ ನ ಕನ್ಸಲ್ಟೇಷನ್ ಮೇಲೆ ಪ್ರೆಸಿಡೆಂಟ್ ನೇಮಕಾತಿಯನ್ನ ಮಾಡ್ತಾರೆ. ಸೊ ಇದು ಯಾವ ಆರ್ಟಿಕಲ್ ಅಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಆರ್ಟಿಕಲ್ 217 ನಲ್ಲಿ ಇದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ಎಲ್ಲ ಹೈಕೋರ್ಟ್ ಜಡ್ಜಸ್ ಗಳಾಗಿರ್ಬೋದು ಅಥವಾ ಚೀಫ್ ಜಸ್ಟಿಸ್ ಗಳಾಗಿರ್ಬೋದು, ಸೊ ಇದನ್ನ ಪ್ರೆಸಿಡೆಂಟ್ ಅವರು ನೇಮಕಾತಿ ಮಾಡ್ತಾರೆ ಅಥವಾ ಅಪಾಯಿಂಟ್ ಮಾಡ್ತಾರೆ ಅಂತ ಹೇಳ್ಬೋದು. ಸೊ ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇರಲಿ. ಮುಂದಿನ ಪ್ರಶ್ನೆಯನ್ನ ನೋಡೋಣ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಅ ಯೂನಿಯನ್ ಟೆರಿಟರಿ. ನೋಡಿ, ಯೂನಿಯನ್ ಟೆರಿಟರಿ ಇತ್ತೀಚೆಗೆ ಒಂದೆರಡು ಚೇಂಜ್ ಆಗಿದೆ ಅಥವಾ ಒಂದೆರಡು ಸೇರ್ಕೊಂಡಿದೆ, ಸೇರ್ಪಡೆ ಆಗಿದೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಇದರಲ್ಲಿ ಯಾವುದು ಯೂನಿಯನ್ ಟೆರಿಟರಿ ಅಲ್ಲ ಅಂತ ಕೇಳ್ತಾರೆ, ಅಂದ್ರೆ ಕೇಂದ್ರಾಡಳಿತ ಪ್ರದೇಶ ಅಲ್ಲ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ. ಚಂಡೀಗಢ, ಪುಡುಚೇರಿ, ಡೆಲ್ಲಿ, ಸಿಕ್ಕಿಂ ಇದೆ. ಸೊ 4 ಆಯ್ಕೆಗಳಿದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಡಿ, ಸಿಕ್ಕಿಂ ಆಗಿರುತ್ತೆ. ಯಾಕಂದ್ರೆ ಚಂಡೀಗಢ ಕೂಡ ಯೂನಿಯನ್ ಟೆರಿಟರಿ, ಪುಡುಚೇರಿ ಕೂಡ ಯೂನಿಯನ್ ಟೆರಿಟರಿ, ಡೆಲ್ಲಿ ಕೂಡ ಒಂದು ಕೇಂದ್ರಾಡಳಿತ ಪ್ರದೇಶ, ಆದ್ರೆ ಸಿಕ್ಕಿಂ ಕೇಂದ್ರಾಡಳಿತ ಪ್ರದೇಶ ಅಲ್ಲ, ಅದೊಂದು ರಾಜ್ಯ. ಸೊ ಹಾಗಾಗಿ ಯೂನಿಯನ್ ಟೆರಿಟರಿ ಅಲ್ಲ ಆಗಿದೆ. ಸೊ ಈ ಯೂನಿಯನ್ ಟೆರಿಟರಿನೆಲ್ಲ ಹೇಗೆ ಮಾಡಲಾಯಿತು ಅಂದ್ರೆ 1956ರ ಸ್ಟೇಟ್ ರಿಆರ್ಗನೈಸೇಷನ್ ಆಕ್ಟ್ ಮುಖಾಂತರ ಈ ರೀತಿ ಯೂನಿಯನ್ ಟೆರಿಟರಿಯನ್ನ ಮಾಡಲಾಗಿತ್ತು. ಸೊ ಇದರಲ್ಲಿ ಹಲವಾರು ಮಾಡಾಗಿತ್ತು. 2019ರಲ್ಲಿ ಜಮ್ಮು ಕಾಶ್ಮೀರಿಗೆ ಯೂನಿಯನ್ ಟೆರಿಟರಿ ಸ್ಟೇಟಸ್ ಅನ್ನ ನೀಡ್ತಾರೆ. ಮತ್ತೆ 2020ರಲ್ಲಿ ನಿಮಗೆ ದಿಯು ಮತ್ತೆ ದಮನ್ ಮತ್ತೆ ದಾದರ್ ಮತ್ತು ನಾಗರ್ ಹಾವೇಲಿ ಏನಿದೆ ಅವನ್ನೆಲ್ಲ ಒಟ್ಟಿಗೆ ಸೇರ್ಪಡೆಯನ್ನ ಮಾಡಿ ಒಂದೇ ಯೂನಿಯನ್ ಟೆರಿಟರಿ ರೀತಿ ಕನ್ಸಿಡರ್ ಮಾಡ್ತಾರೆ. ಸೊ ಈ ರೀತಿ ಹಲವಾರು ಬದಲಾವಣೆ ಆಗಿದೆ. ಸೊ ಅದಕ್ಕೆ ಈ ರೀತಿಯಾದಂತಹ ಪ್ರಶ್ನೆ ನಮಗೆ ಉದ್ಭವವಾಗಿದೆ. ಸೊ ನಿಮಗೆ ಉತ್ತರ ಗೊತ್ತಾಯ್ತು ಅಂತ ಮಾಡ್ತೇನೆ. ಸೊ ಮುಂದಿನ ಪ್ರಶ್ನೆಯನ್ನು ನೋಡೋಣ. ದ ಮಿನಿಮಮ್ ನಂಬರ್ ಆಫ್ ಮಿನಿಸ್ಟರ್ಸ್ ಇನ್ಕ್ಲೂಡೆಡ್ ಇನ್ ದ ಚೀಫ್ ಮಿನಿಸ್ಟರ್ ಕೌನ್ಸಿಲ್ ಮಿನಿಸ್ಟರ್ ಇನ್ ಅ ಸ್ಟೇಟ್ ಶಾಲ್ ಬಿ ಅಂತ ಹೇಳಿದ್ರೆ, ಅಂದ್ರೆ ಮುಖ್ಯಮಂತ್ರಿಯೂ ಸೇರಿದಂತೆ, ಅಂದ್ರೆ ಮುಖ್ಯಮಂತ್ರಿನೂ ಕೂಡ ಸೇರಿಸಿಕೊಂಡು ಒಂದು ರಾಜ್ಯದ ಮಂತ್ರಿ ಮಂಡಲದಲ್ಲಿ ಕನಿಷ್ಠ ಸಂಖ್ಯೆಯ ಮಂತ್ರಿಗಳು ಎಷ್ಟಿರ್ತಾರೆ ಅಂದ್ರೆ, ನಿಮಗೆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಂತ ಗೊತ್ತಿರ್ತಾರೆ. ಒಂದು ಸರ್ಕಾರ ರಚನೆ ಆಯ್ತು ಅಂತ ಹೇಳಿದ್ರೆ ಇಷ್ಟು ಜನ ಮಂತ್ರಿಗಳು ಅಂತ ಇರ್ತಾರೆ. ಅದರಲ್ಲಿ ಮಿನಿಮಮ್ ನಂಬರ್ ಆಫ್ ನಿಮಗೆ ಮಂತ್ರಿಗಳು ಎಷ್ಟಿರ್ಬೇಕು ಅಂತ ಹೇಳಿದ್ರು ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ, 12 ಆಗಿರುತ್ತೆ. ಸೊ 12 ಮಂತ್ರಿಗಳಾದ್ರೂ ಮಿನಿಮಮ್ ಇರಬೇಕಾಗುತ್ತೆ. ಹಾಗಾದ್ರೆ ಮ್ಯಾಕ್ಸಿಮಮ್ ಎಷ್ಟಿರ್ಬೋದು ಅಂತ ಹೇಳಿದ್ರೆ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಥವಾ ನಾವು ವಿಧಾನಸಭಾ ಅಂತ ಕರಿತೀವಲ್ಲ, ಅದರ 15% ಅಷ್ಟು ಮ್ಯಾಕ್ಸಿಮಮ್ ಮಂತ್ರಿಗಳು ನಮ್ಮಲ್ಲಿ ಇರ್ಬೋದು. ಮತ್ತೆ ಇದು ಯಾವ ಆರ್ಟಿಕಲ್ ಅಡಿಯಲ್ಲಿ ಬರುತ್ತೆ ಅಂದ್ರೆ ಆರ್ಟಿಕಲ್ 163, 164A. ಇದು ಯಾವ ಆರ್ಟಿಕಲ್ ಅಲ್ಲಿ ಬರುತ್ತೆ ಅಂದ್ರೆ ಆರ್ಟಿಕಲ್ 163, ಆರ್ಟಿಕಲ್ 164, 164A. ಸೊ ಈ 3 ಆರ್ಟಿಕಲ್ ಅಡಿಯಲ್ಲಿ ಈ ರೀತಿಯಾದಂತಹ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ನೇಮಕಾತಿ ಬಗ್ಗೆ ಅದರಲ್ಲಿ ಮಾಹಿತಿ ಇದೆ. ಸೊ ಇದರ ಮುಖಾಂತರ ನಮಗೆ ಎಷ್ಟು ಮಿನಿಮಮ್ ಮಿನಿಸ್ಟರ್ಸ್ ಇರಬೇಕು, ಎಷ್ಟು ಮ್ಯಾಕ್ಸಿಮಮ್ ಇರಬೇಕು ಅನ್ನೋ ಮಾಹಿತಿ ಸಿಗತ್ತೆ. ಸೊ ಇದ್ರ ಬಗ್ಗೆ ನಿಮ್ಗೆ ನೆನಪಿರ್ಲಿ. ಮುಂದಿನ ಪ್ರಶ್ನೆಯನ್ನ ನೋಡೋಣ. ಮುಂದಿನ ಪ್ರಶ್ನೆ, ಹೂ ಅಡ್ರೆಸಸ್ ದ ಪಾರ್ಲಿಮೆಂಟ್ ಆನ್ ದ ಕಮೆನ್ಸ್ಮೆಂಟ್ ಆಫ್ ದ ಫಸ್ಟ್ ಸೆಷನ್ ಆಫ್ ಅ ಇಯರ್. ಅಂದ್ರೆ ವರ್ಷದ ಪ್ರಥಮ ಅಧಿವೇಶನ ಆರಂಭವಾಗುವ ಸಂಸತ್ತಿನ ಉದ್ದೇಶಿಸಿ ಮಾತನಾಡುವವರು ಯಾರು ಅಂತ ಹೇಳ್ಬಿಟ್ಟು ಪ್ರಶ್ನೆ. ಅಂದ್ರೆ ಒಂದು ಸಂಸತ್ ಮೊದಲನೇ ಅಧಿವೇಶನ ಸ್ಟಾರ್ಟ್ ಆಗ್ತಾ ಇದೆ. ಸೊ ಅದರಲ್ಲಿ ಮೊದಲಿಗೆ ಉದ್ದೇಶಿಸಿ ಮಾತನಾಡುವವರು ಯಾರು ಅಂತ ಹೇಳಿದ್ರೆ ಪ್ರೈಮ್ ಮಿನಿಸ್ಟರ್, ಸ್ಪೀಕರ್, ಲೀಡರ್ ಆಫ್ ಅಪೋಸಿಷನ್, ಪ್ರೆಸಿಡೆಂಟ್. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ, ಪ್ರೆಸಿಡೆಂಟ್ ಆಗಿರುತ್ತೆ, ಅಂದ್ರೆ ರಾಷ್ಟ್ರಪತಿಗಳಾಗಿರುತ್ತೆ. ಸೊ ಇದು ಆರ್ಟಿಕಲ್ 87
ಕ್ಲಾಸ್ 1 ನಲ್ಲಿ ನಿಮಗೆ ಇದ್ರ ಬಗ್ಗೆ ನಿಮಗೆ ಮಾಹಿತಿಯನ್ನ ನೀಡಿದ್ದಾರೆ. ಸೊ ಅಂದ್ರೆ ಮೊದಲನೇ ಸೆಷನ್ ನಲ್ಲಿ ಪ್ರೆಸಿಡೆಂಟ್ ಅವರು ಅದನ್ನ ಉದ್ದೇಶಿಸಿ ಮಾತನಾಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ಮುಂದಿನ ಪ್ರಶ್ನೆಯನ್ನ ನೋಡೋಣ. ದ ನಂಬರ್ ಆಫ್ ಶೆಡ್ಯೂಲ್ಸ್ ಅಟ್ ಪ್ರೆಸೆಂಟ್ ಇನ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಈಸ್, ಅಂದ್ರೆ ಭಾರತದ ಸಂವಿಧಾನದಲ್ಲಿ ಪ್ರಸ್ತುತ ಇರುವ ಅನುಸೂಚಿ ಅಂದ್ರೆ ಶೆಡ್ಯೂಲ್ಗಳ ಸಂಖ್ಯೆ ಎಷ್ಟು ಅಂತ ಪ್ರಶ್ನೆ. 5, 7, 10, 12. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು 12 ಆಗಿರುತ್ತೆ. ಸೊ ಏನಾಗಿತ್ತು ಅಂತ ಹೇಳಿದ್ರೆ ನಿಮಗೆ ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1935 ಬಗ್ಗೆ ನಿಮಗೆ ಮಾಹಿತಿ ಇರುತ್ತೆ. ಸೊ ಅದರಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಏನು ಶೆಡ್ಯೂಲ್ ಅಂತ ಹೇಳ್ತೀವಿ ಇದನ್ನ ಮೆನ್ಷನ್ ಮಾಡಲಾಗಿತ್ತು. ಸೊ ಅವಾಗ ಒಟ್ಟಾರೆ 10 ಶೆಡ್ಯೂಲ್ ಇತ್ತು. ಸೊ 1949 ಅಲ್ಲಿ ನಾವೇನ್ ಕಾನ್ಸ್ಟಿಟ್ಯೂಷನ್ ಅಡಾಪ್ಟ್ ಮಾಡ್ಕೊಳ್ತೀವಿ. ಸೊ ಅವಾಗ ಕೇವಲ 8 ಶೆಡ್ಯೂಲ್ ಗಳನ್ನ ಮಾಡಲಾಗಿತ್ತು. ಸೊ ಅದಾದ್ಮೇಲೆ 9th 10th 11th ಮತ್ತೆ 12th ಅನ್ನ ತಿದ್ದುಪಡಿ ಮಾಡ್ತಾ ಕಾನ್ಸ್ಟಿಟ್ಯೂಷನ್ ತಿದ್ದುಪಡಿ ಮಾಡ್ತಾ ಸೊ ಅವಾಗ ಅದನ್ನ ಸೇರಿಸಲಾಯಿತು. ಸೊ ನಿಮ್ಗೆ ನಿಖರವಾಗಿ ಹೇಳೋದಾದ್ರೆ 9ನೇ ಶೆಡ್ಯೂಲ್ ಅನ್ನ ಅಂದ್ರೆ ನಮಗೆ ಕಾನ್ಸ್ಟಿಟ್ಯೂಷನ್ ಅಡಾಪ್ಟ್ ಮಾಡ್ಕೊಂಡಾಗ ಕೇವಲ 8 ಶೆಡ್ಯೂಲ್ ಗಳಿತ್ತು. ಸೊ 9ನೇ ಶೆಡ್ಯೂಲ್ ಅನ್ನ ಫಸ್ಟ್ ಅಮೆಂಡ್ಮೆಂಟ್ ಆಕ್ಟ್ 1952 ಅಲ್ಲಿ ಮಾಡ್ತಾರೆ. 10ನೇ ಶೆಡ್ಯೂಲ್ ಅನ್ನ ನಿಮಗೆ 52nd ಅಮೆಂಡ್ಮೆಂಟ್ ಆಕ್ಟ್ ಅಂದ್ರೆ ತಿದ್ದುಪಡಿ ಕಾಯ್ದೆ 1985 ರಲ್ಲಿ ಮಾಡ್ತಾರೆ. 11ನೇ ಶೆಡ್ಯೂಲ್ ಅನ್ನ ನಮಗೆ 73ನೇ ಅಮೆಂಡ್ಮೆಂಟ್ ಆಕ್ಟ್ 1992 ಅಲ್ಲಿ ಮಾಡಲಾಗುತ್ತೆ. ಹಾಗೆ 12ನೇ ಶೆಡ್ಯೂಲ್ ಅನ್ನ 74ನೇ ಅಮೆಂಡ್ಮೆಂಟ್ ಆಕ್ಟ್ 1992 ಅಲ್ಲಿ ಮಾಡಲಾಗುತ್ತೆ. ಈ ರೀತಿ ಮೊದಲಿಗೆ ಬ್ರಿಟಿಷ್ ಸರ್ಕಾರದಲ್ಲಿ ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ಅಲ್ಲಿ ಮೊಟ್ಟ ಮೊದಲ ಬಾರಿಗೆ ಶೆಡ್ಯೂಲ್ ಅನ್ನ ಮಾಡ್ತಾರೆ. ಸೊ ಅದರಲ್ಲಿ 10 ಇತ್ತು, ನಾವು ಅಡಾಪ್ಟ್ ಮಾಡ್ಕೊಂಡಾಗ 8 ಆಯ್ತು. ಸೊ ಅದನ್ನ ತಿದ್ದುಪಡಿ ಕಾಯ್ದೆಗಳಲ್ಲಿ ಸೇರಿಸಿ ಈಗ ಪ್ರಸ್ತುತ ಒಟ್ಟಾರೆ ಎಷ್ಟು ಶೆಡ್ಯೂಲ್ ಗಳಿದಾವೆ ಅಂತಂದ್ರೆ 12 ಶೆಡ್ಯೂಲ್ ಗಳಿದಾವೆ. ಸೊ ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇರಲಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಯನ್ನ ನೋಡೋಣ. ಹೂ ಅಮಾಂಗ್ ದ ಗಿವನ್ ಹ್ಯಾಸ್ ರೈಟ್ ಟು ಸಮನ್ ದ ಪಾರ್ಲಿಮೆಂಟ್, ಈ ಕೆಳಗಿನವರಲ್ಲಿ ಯಾರು ಲೋಕಸಭೆಯ ಹಾಜರಾಗಿ ಇರಲು ಆದೇಶಿಸುವ ಹಕ್ಕನ್ನ ಹೊಂದಿದ್ದಾರೆ? ಅಂದ್ರೆ ಲೋಕಸಭೆಗೆ ಹಾಜರಾಗಬೇಕು ಅನ್ನೋ ಆದೇಶವನ್ನು ಕೊಡುವಂತಹ ಹಕ್ಕು ಈ ಕೆಳಗಿನಲ್ಲಿ ಯಾರಿಗಿದೆ ಅಂತ ಪ್ರೈಮ್ ಮಿನಿಸ್ಟರ್, ಪ್ರೆಸಿಡೆಂಟ್, ಸ್ಪೀಕರ್ ಆಫ್ ದ ಹೌಸ್, ವೈಸ್ ಪ್ರೆಸಿಡೆಂಟ್. ಸೊ ಪ್ರಧಾನಮಂತ್ರಿ, ರಾಷ್ಟ್ರಪತಿ, ಸದನದ ಸಭಾಪತಿ, ಉಪರಾಷ್ಟ್ರಪತಿ. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಪ್ರೆಸಿಡೆಂಟ್ ಆಗಿರುತ್ತೆ. ಹೌದು ಸ್ನೇಹಿತರೆ, ರಾಷ್ಟ್ರಪತಿಗೆ ಯಾರೇ ಆದ್ರೂ ಲೋಕಸಭೆ ಏನಿದೆ ಸೊ ಲೋವರ್ ಹೌಸ್ ಆಫ್ ದ ಪಾರ್ಲಿಮೆಂಟ್ ಅಂತ ಕರಿತೇವೆ. ಸೊ ಅದಕ್ಕೆ ಹಾಜರಾಗಲು ಆದೇಶಿಸುವಂತಹ ಹಕ್ಕನ್ನ ಪ್ರೆಸಿಡೆಂಟ್ ಹೊಂದಿರ್ತಾರೆ. ಇದನ್ನ ಆರ್ಟಿಕಲ್ 53 ಅಲ್ಲಿ ಈ ಪವರ್ ಅನ್ನ ಪ್ರೆಸಿಡೆಂಟ್ ಗೆ ಕೊಟ್ಟಿದ್ದಾರೆ. ನೋಡಿ, ಕಾನ್ಸ್ಟಿಟ್ಯೂಷನ್ ಬ್ಯೂಟಿನೇ ಅದು. ಯಾಕಂತ ಹೇಳಿದ್ರೆ ನಿಮ್ಗೆ ಪ್ರೆಸಿಡೆಂಟ್ ಗೆ ಯಾವ ಯಾವ ರೀತಿ ಪವರ್ಸ್ ಅನ್ನ ಕೂಡ ಕೊಟ್ಟಿದ್ದಾರೆ, ಜೊತೆಗೆ ಆ ಪವರ್ಸ್ ಅನ್ನ ರಿಸ್ಟ್ರಿಕ್ಟ್ ಮಾಡುವಂತಹ ನಮ್ಮ ಹತ್ರ ಕಾನ್ಸ್ಟಿಟ್ಯೂಷನ್ ಅಲ್ಲಿ ರೂಲ್ಸ್ ಕೂಡ ಇದಾವೆ. ಸೊ ಈ ರೀತಿ ಇರೋದ್ರಿಂದ ಅದು ನಮಗೆ ಓದ್ಲಿಕ್ಕೆ ಅಥವಾ ತಿಳ್ಕೊಳ್ಳಿಕ್ಕೆ ಬಹಳ ಇಂಟ್ರೆಸ್ಟಿಂಗ್ ಅನ್ಸುತ್ತೆ. ಸೊ ನೀವೇ ಕಾನ್ಸ್ಟಿಟ್ಯೂಷನ್ ನ ಓದ್ತಾ ಈಗ ನೋಡಿ, ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಯಾವ ರೀತಿಯಾದಂತಹ ಪವರ್ಸ್ ಇರುತ್ತೆ ಮತ್ತೆ ಯಾವ ರೀತಿಯಾದಂತಹ ರಿಸ್ಟ್ರಿಕ್ಷನ್ ಇರುತ್ತೆ. ಸೊ ಅದು ಎಲ್ಲದಕ್ಕೂ ನಮಗೆ ನೀಡಿರ್ತಾರೆ ಸಂವಿಧಾನದಲ್ಲಿ. ಸೊ ಈ ರೀತಿ ನಾವು ತಿಳ್ಕೊಂಡು ಓದಿದ್ರೆ ನಾವು ಬಹಳ ಸೂಕ್ತವಾಗಿ ನೆನಪಿಟ್ಕೊಳ್ಬಹುದಾಗಿರುತ್ತೆ. ಸೊ ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇರಲಿ. ಮುಂದಿನ ಪ್ರಶ್ನೆಯನ್ನ ನೋಡೋಣ. ಎವ್ರಿ ಪರ್ಸನ್ ಹೂ ಇಸ್ ಅರೆಸ್ಟೆಡ್ ಅಂಡ್ ಡಿಟೈನ್ಡ್ ಇನ್ ಕಸ್ಟಡಿ ಇಸ್ ರಿಕ್ವೈರ್ಡ್ ಟು ಬಿ ಪ್ರೊಡ್ಯೂಸ್ಡ್ ಬಿಫೋರ್ ಮ್ಯಾಜಿಸ್ಟ್ರೇಟ್ ಎಕ್ಸ್ಕ್ಲೂಡಿಂಗ್ ಜರ್ನಿ ಟೈಮ್ ಇಫ್ ಎನಿ ವಿತಿನ್, ಅಂದ್ರೆ ಯಾವನೇ ವ್ಯಕ್ತಿಯನ್ನು ಬಂಧಿಸಿ ಜೈಲಿನಲ್ಲಿರಿಸುವ ಸಂದರ್ಭದಲ್ಲಿ ಎಷ್ಟು ಸಮಯದೊಳಗೆ ನ್ಯಾಯಮೂರ್ತಿಗಳ ಮುಂದೆ ಆತನನ್ನ ಹಾಜರುಪಡಿಸಬೇಕು, ಪ್ರಯಾಣದ ಸಮಯವನ್ನು ಹೊರತುಪಡಿಸಿ ಅಂತ ಹೇಳ್ಬಿಟ್ಟು. ಅಂದ್ರೆ ಯಾರೋ ಒಬ್ರು ಅರೆಸ್ಟ್ ಮಾಡಿದ್ದಾರೆ, ಸೊ ಅವ್ರನ್ನ ಎಷ್ಟು ಗಂಟೆಗಳ ಒಳಗೆ ಅವ್ರನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ನಿಮಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ, ಬಂಧಿಸಿದ 24 ಗಂಟೆಗೊಳಗಾಗಿ, ಅಂದ್ರೆ 24 hours ಆಫ್ ಸಚ್ ಅರೆಸ್ಟ್ ಅಂತ ಹೇಳ್ಬಿಟ್ಟು. ಅಂದ್ರೆ ಇದು ನಮಗೆ 76 ಸೆಕ್ಷನ್ ಆಫ್ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ನಲ್ಲಿ ನಮಗೆ ಇದನ್ನ ನೀಡಲಾಗಿದೆ. ಸೊ ಅರೆಸ್ಟ್ ಮಾಡಿದಂತಹ 24 ಗಂಟೆಗಳಲ್ಲಿ ಜರ್ನಿ ಮಾಡಿರುವಂತಹ ಟೈಮ್ ಅನ್ನ ಹೊರತುಪಡಿಸಿ ತಮ್ಮ ಮ್ಯಾಜಿಸ್ಟ್ರೇಟ್ ಮುಂದೆ ಅವರನ್ನ ಹಾಜರುಪಡಿಸಬೇಕಾಗಿರುತ್ತೆ. ಸೊ ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇರಲಿ. ಮುಂದಿನ ಪ್ರಶ್ನೆಯನ್ನ ನೋಡೋಣ. ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ವಾಸ್ ಮೇಡ್ ಎಫೆಕ್ಟಿವ್ ಫ್ರಮ್. ನೋಡಿ, ಹಲವಾರು ಜನ ಇದಕ್ಕೆ ಉತ್ತರ ತಿಳಿದಿದ್ರು ಕೂಡ ತಪ್ಪಾಕಿ ಬಂದಿರ್ತಾರೆ. ಯಾಕಂದ್ರೆ ನಿಮಗೆ 2 ಪದಗಳು ನಿಮಗೆ ಕನ್ಫ್ಯೂಸ್ ಆಗುತ್ತೆ. ನೋಡಿ, ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಡಾಪ್ಟೆಡ್ ಆನ್ ಅಂತ ಹೇಳ್ಬಿಟ್ಟು ಒಂದು ಪ್ರಶ್ನೆ ಕೇಳ್ತಾರೆ, ಕೇಮ್ ಇನ್ ಟು ಎಫೆಕ್ಟ್ ಆನ್ ಅಂತ ಹೇಳ್ಬಿಟ್ಟು ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ಸೊ ಅಡಾಪ್ಟ್ ಮಾಡಿದ್ದು ಬಂದು 26th November 1949. ಸೊ ಹಾಗಾಗಿ ಅದು ಕಾನ್ಸ್ಟಿಟ್ಯೂಷನ್ ಡೇ ಅಂತ ಹೇಳ್ಬಿಟ್ಟು ಸೆಲೆಬ್ರೇಟ್ ಮಾಡ್ತಾರೆ. ಆದ್ರೆ
ಕೇಮ್ ಇನ್ ಟು ಎಫೆಕ್ಟ್ ಆನ್ ಅಂದ್ರೆ ಯಾವಾಗ ಅದನ್ನ ಜಾರಿಗೆ ತರಲಾಯ್ತು ಅಂದ್ರೆ 26th January 1950ಗೆ. ಸೊ ಹಾಗಾಗಿ 26 ಜಾನ್ವರಿನ ನಾವು ರಿಪಬ್ಲಿಕ್ ಡೇ ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡ್ತೇವೆ. 26 November 1949ಗೆ ನಾವು ಅದನ್ನ ಅಡಾಪ್ಟ್ ಮಾಡ್ಕೊಳ್ತೀವಿ. 26 January 1950ಗೆ ನಾವು ಅದನ್ನ ಕೇಮ್ ಇನ್ ಟು ಎಫೆಕ್ಟ್ ಮಾಡ್ತೇವೆ. ಸೊ ಹಾಗಾಗಿ ಅವತ್ತು ರಿಪಬ್ಲಿಕ್ ಡೇ ಅಂತ ಕನ್ಸಿಡರ್ ಮಾಡ್ತೇವೆ. ಸೊ ಇದೇ ರೀತಿ ಕನ್ಫ್ಯೂಷನ್ ಆಗುವಂತದ್ದಿಲ್ಲ. ಸೊ ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇರಲಿ ಅಂತ ಹೇಳ್ತಾ ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ 26th January 1950 ಆಗಿರುತ್ತೆ. ಮುಂದಿನ ಪ್ರಶ್ನೆಯನ್ನ ನೋಡೋಣ. ವಿಚ್ ಒನ್ ಇಸ್ ದ ಲೇಟೆಸ್ಟ್ ಯೂನಿಯನ್ ಟೆರಿಟರಿ ಆಫ್ ಇಂಡಿಯಾ ಅಂದ್ರೆ ಇತ್ತೀಚಿಗಿನ ಕೇಂದ್ರಾಡಳಿತ ಪ್ರದೇಶ ಯಾವುದು ಅಂತ ಹೇಳ್ಬಿಟ್ಟು. ಸೊ ನಿಮ್ಗೆ ಗೊತ್ತಿರತ್ತೆ. ಸೊ ಕೇಂದ್ರಾಡಳಿತ ಪ್ರದೇಶಗಳು ಗೊತ್ತಿರುತ್ತೆ. ಸೊ ನಾನು ನಿಮ್ಗೆ ಹೇಳಿದೆ 2019ರಲ್ಲಿ ಹೊಸದಾಗಿ ಮಾಡಲಾಯಿತು ಅಂತ ಹೇಳ್ಬಿಟ್ಟು. ಸೊ ಪುಡುಚೇರಿ, ಡೆಲ್ಲಿ, ಚಂಡೀಗಢ್, ಲದಾಖ್. ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಡಿ ಲದಾಖ್ ಆಗಿರುತ್ತೆ. ಸೊ ಲದಾಖ್ ನ ಇತ್ತೀಚೆಗೆ ಮಾಡದಂತಹ ಯೂನಿಯನ್ ಟೆರಿಟರಿ ಅಥವಾ ಕೇಂದ್ರಾಡಳಿತ ಪ್ರದೇಶ ಆಗಿರುತ್ತೆ. ಮುಂದಿನ ಪ್ರಶ್ನೆಯನ್ನ ನೋಡೋಣ. ಲೋಕಸಭಾ ಮೇ ಬಿ ಡಿಸಾಲ್ವ್ಡ್ ಬೈ ದ ಲೋಕಸಭೆ ಇವರು ವಿಸರ್ಜಿಸಬಹುದು ಅಂತ ಹೇಳ್ಬಿಟ್ಟು. ಸೊ ಯಾರಿಗೆ ಆ ಹಕ್ಕನ್ನು ನೀಡಿದ್ದಾರೆ ಅಂತ ಪ್ರೈಮ್ ಮಿನಿಸ್ಟರ್, ಲೋಕಸಭಾ ಸ್ಪೀಕರ್, ಪ್ರೆಸಿಡೆಂಟ್, ವೈಸ್ ಪ್ರೆಸಿಡೆಂಟ್. ಪ್ರಧಾನಮಂತ್ರಿ, ಲೋಕಸಭೆಯ ಸಭಾಪತಿ, ರಾಷ್ಟ್ರಪತಿ, ಉಪರಾಷ್ಟ್ರಪತಿ. ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ ರಾಷ್ಟ್ರಪತಿ ಆಗಿರುತ್ತೆ. ಸೊ ಇದನ್ನ ಆರ್ಟಿಕಲ್ 83 ಕ್ಲಾಸ್ 2 ಅಲ್ಲಿ ನಮಗೆ ಈ ಹಕ್ಕನ ಬಗ್ಗೆ ಮಾತನಾಡುತ್ತೆ. ಸೊ ಪ್ರೆಸಿಡೆಂಟ್ ಲೋಕಸಭೆಯನ್ನ ಡಿಸಾಲ್ವ್ ಮಾಡಬಹುದಾಗಿರುತ್ತೆ. ಸೊ ಅಂದ್ರೆ 5 ವರ್ಷ ಟರ್ಮ್ ಆದ ತಕ್ಷಣ ಅದನ್ನ ಡಿಸಾಲ್ವ್ ಮಾಡಿ ಮತ್ತೆ ಪುನಃ ಹೊಸ ಎಲೆಕ್ಷನ್ ಗೆ ಜಾರಿ ತರುವಂತಹ ಪವರ್ ನಮ್ಮ ಪ್ರೆಸಿಡೆಂಟ್ ಗೆ ಇರುತ್ತೆ. ಇದನ್ನ ಆರ್ಟಿಕಲ್ 83 ಕ್ಲಾಸ್ 2 ಅಲ್ಲಿ ನೀಡಲಾಗಿದೆ. ಮುಂದಿನ ಪ್ರಶ್ನೆಯನ್ನ ನೋಡೋಣ. ದ ಸ್ಟ್ರಕ್ಚರ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಭಾರತದ ಸಂವಿಧಾನದ ಸ್ವರೂಪವು ಹೇಗಿದೆ ಅಂತ ಹೇಳ್ಬಿಟ್ಟು ಪ್ರಶ್ನೆ. ಫೆಡರಲ್, ಯೂನಿಟರಿ, ಕ್ಯಾಪಿಟಲಿಸ್ಟ್, ಪಾರ್ಟ್ಲಿ ಫೆಡರಲ್, ಪಾರ್ಟ್ಲಿ ಯೂನಿಟರಿ, ಸಂಯುಕ್ತ, ಏಕೀಕೃತ, ಬಂಡವಾಳಶಾಹಿ, ಆಂಶಿಕ ಸಂಯುಕ್ತ, ಆಂಶಿಕ ಏಕೀಕೃತ. ಸೊ ನೋಡಿ ನಿಮಗೆ ಪದಗಳ ಅರ್ಥವನ್ನ ಹೇಳ್ತೇನೆ. ಸೊ ಫೆಡರಲ್ ಅಂದ್ರೆ ಏನು ಅಂತ ನೀವು ತಿಳ್ಕೊಬೇಕಾಗತ್ತೆ. ಯೂನಿಟರಿ ಅಂದ್ರೆ ಏನು ಅಂತ ತಿಳ್ಕೊಬೇಕಾಗತ್ತೆ. ನೋಡಿ ಫೆಡರಲ್ ಅಂತ ಹೇಳಿದ್ರೆ ಸೊ 2 ಲೆವೆಲ್ ಗಳಲ್ಲಿ ಗೌರ್ಮೆಂಟ್ ಇರುತ್ತೆ. ಅಂದ್ರೆ ಒಂದು ಹಂತ ಇರುತ್ತೆ, ಅದ್ರ ಮೇಲ್ಗಡೆ ಇನ್ನೊಂದು ಹಂತ ಇರುತ್ತೆ. ಸೊ ಈ ರೀತಿ 2 ಲೆವೆಲ್ ಅಲ್ಲಿ ಒಂದು ಟೆರಿಟರಿಯನ್ನ ಆಳ್ವಿಕೆ ಮಾಡ್ತಿದ್ರೆ ಅದನ್ನ ಫೆಡರಲ್ ಟೈಪ್ ಆಫ್ ಅಥವಾ ಫೆಡರಲ್ ಸಿಸ್ಟಮ್ ಆಫ್ ಗವರ್ಮೆಂಟ್ ಅಂತ ಕರಿತೇವೆ. ಸೊ ಯೂನಿಟರಿ ಅಂತ ಹೇಳಿದ್ರೆ ಏಕೀಕೃತ ಇರುತ್ತೆ. ಅಂದ್ರೆ ಕೇವಲ ಒಂದು ಯೂನಿಟ್ ಇಂದ ಅದನ್ನ ಆಳ್ವಿಕೆ ಮಾಡ್ತಿರ್ತಾರೆ. ಸೊ ನಮ್ಮ ಭಾರತದ ಸಂವಿಧಾನ ಯಾವ ರೀತಿ ಇದೆ ಅಂತಂದ್ರೆ ಪಾರ್ಟ್ಲಿ ಫೆಡರಲ್, ಪಾರ್ಟ್ಲಿ ಯೂನಿಟರಿ. ಅಂದ್ರೆ ನಮ್ಮಲ್ಲಿ ಎರಡು ಹಂತದ ಗವರ್ಮೆಂಟ್ ಸಹ ಇದೆ, ಹಾಗೇನೆ ಒಂದೇ ಸೆಂಟ್ರಲ್ ಗವರ್ಮೆಂಟ್ ಏನಿದೆ ಸೊ ಅದಕ್ಕೆ ಒಂದು ಜಾಸ್ತಿ ಪವರ್ ನ ಕೊಟ್ಟಿರೋದ್ರಿಂದ ಸೊ ಯೂನಿಟರಿ ಫಾರ್ಮ್ ಟೈಪ್ ಅಲ್ಲೂ ಕೂಡ ಇದೆ. ಸೊ ಹಾಗಾಗಿ ಇದನ್ನ ಪಾರ್ಟ್ಲಿ ಫೆಡರಲ್, ಪಾರ್ಟ್ಲಿ ಯೂನಿಟರಿ ಅಂತೀವಿ. ಸೊ ಇದಕ್ಕೆ ಆಪ್ಷನ್ ಡಿ ಸರಿಯಾದ ಉತ್ತರ ಆಗಿರುತ್ತೆ. ಸೊ ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇರಲಿ. ಮುಂದಿನ ಪ್ರಶ್ನೆಯನ್ನ ನೋಡೋಣ. ದ ಚೀಫ್ ಮಿನಿಸ್ಟರ್ ಆಫ್ ಅ ಸ್ಟೇಟ್ ಇಸ್ ಅಪಾಯಿಂಟೆಡ್ ಬೈ ಅಂತ ಅಂದ್ರೆ ಒಂದು ರಾಜ್ಯದ ಮುಖ್ಯಮಂತ್ರಿಯನ್ನ ನೇಮಿಸುವುದು ಯಾರು ಅಂತ ಹೇಳ್ಬಿಟ್ಟು. ನೋಡಿ ಈ ಪ್ರಶ್ನೆಗೆ ನಿಮಗೆ ಗ್ರೇಸ್ ಅಂಕ ಸಿಕ್ಕಿದೆ. ಸೊ ನಿಮಗೆ ಬಿಟ್ಟಿರುವಂತಹ ಅಧಿಕೃತ ಕೀ ಆನ್ಸರ್ಸ್ ನಲ್ಲಿ ಇದರ ಬಗ್ಗೆ ಕೊಟ್ಟಿದ್ದಾರೆ. ಸೊ ಕೊಟ್ಟಿರುವಂತಹ ಕ್ವಶನ್ ನಲ್ಲಿ ಸೀಕ್ವೆನ್ಸ್ ಗಳು ತಪ್ಪಾಗಿರೋ ಕಾರಣ, ಒಂದು ತಾಂತ್ರಿಕ ದೋಷದ ಕಾರಣ ಈ ಕ್ವಶನ್ ಗೆ ನಿಮಗೆ ಅಟೆಂಡ್ ಮಾಡಿದ್ರು ಅಟೆಂಡ್ ಮಾಡದೇ ಇದ್ರು ಈ ಕ್ವಶನ್ ಗೆ ನಿಮಗೆ ಗ್ರೇಸ್ ಅಂಕವನ್ನ ನೀಡಲಾಗಿದೆ ಅಂತ ಹೇಳ್ಬಿಟ್ಟು ಅಧಿಕೃತ ವೆಬ್ಸೈಟ್ ಅಲ್ಲಿ ನೀಡಲಾಗಿದೆ. ಆದ್ರೆ ಈ ಪ್ರಶ್ನೆಗೆ ಉತ್ತರ ಏನು ಅಂತ ಹೇಳಿದ್ರೆ ಒಂದು ರಾಜ್ಯದ ಮುಖ್ಯಮಂತ್ರಿಯನ್ನ ಯಾರು ನೇಮಿಸಬಹುದು ಅಂತ ಹೇಳಿದ್ರೆ ಸೊ ಗವರ್ನರ್ ನೇಮಿಸ್ತಾರೆ. ಸೊ ಗವರ್ನರ್ ಯಾರನ್ನ ನೇಮಿಸ್ತಾರೆ ಅಂತ ಹೇಳಿದ್ರೆ ಆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಯಾರನ್ನ ಆಯ್ಕೆ ಮಾಡಿರ್ತಾರೋ ಸೊ ಅವರನ್ನ ಗವರ್ನರ್ ನೇಮಿಸ್ತಾರೆ. ಸೊ ಚೀಫ್ ಮಿನಿಸ್ಟರ್ ಆಫ್ ಅ ಸ್ಟೇಟ್ ಇಸ್ ಅಪಾಯಿಂಟೆಡ್ ಬೈ ಗವರ್ನರ್ ಅಂತ ಹೇಳ್ಬೋದು. ಸೊ ಆದ್ರೆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಯಾರನ್ನ ಆಯ್ಕೆ ಮಾಡಿರ್ತಾರೋ ಅವರು ಚೀಫ್ ಮಿನಿಸ್ಟರ್ ಆಫ್ ಅ ಸ್ಟೇಟ್ ಆಗ್ತಾರೆ. ಸೊ ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇರಲಿ. ಸೊ ಇದಕ್ಕೆ ಗ್ರೇಸ್ ಅಂಕ ಸಿಕ್ಕಿದೆ. ಮುಂದೆ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ. ಇನ್ ಕೇಸ್ the president dies while in office, the vice president can act as president for maximum of period of ಅಂದ್ರೆ ಒಂದು ವೇಳೆ ನಮ್ಮ ರಾಷ್ಟ್ರಪತಿಯವರು ಹುದ್ದೆಯಲ್ಲಿರುವಾಗಲೇ ಮೃತಪಟ್ಟರೆ ಎಷ್ಟು ಗರಿಷ್ಠ ಅವಧಿಯವರೆಗೆ ಉಪರಾಷ್ಟ್ರಪತಿಯು ಹಂಗಾಮಿ ರಾಷ್ಟ್ರಪತಿಯಾಗಿ ಮುಂದುವರಿಸಬಹುದು ಅಂತ ಹೇಳ್ಬಿಟ್ಟು ಪ್ರಶ್ನೆ. ನಮ್ಮ ಆಯ್ಕೆಗಳನ್ನ ನೋಡೋಣ. 1 ವರ್ಷ, 3 ತಿಂಗಳು, 6 ತಿಂಗಳು, 2 ವರ್ಷಗಳು. ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ 6 ಮಂತ್ಸ್ ಆಗಿರುತ್ತೆ. ಅಥವಾ 6 ತಿಂಗಳವರೆಗೆ ಉಪರಾಷ್ಟ್ರಪತಿಯವರು ಹಂಗಾಮಿ ರಾಷ್ಟ್ರಪತಿಯಾಗಿ ಕಾರ್ಯವನ್ನು ನಿರ್ವಹಿಸಬಹುದಾಗಿರುತ್ತೆ. ಸೊ 6 ಮಂತ್ಸ್ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಮುಂದಿನ ಪ್ರಶ್ನೆಯನ್ನ ನೋಡೋಣ.
ಫೆಡರಲಿಸಮ್ ಇಸ್ ಟೇಕನ್ ಟು ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಫ್ರಮ್ ವಿಚ್ ಆಫ್ ದ ಕಂಟ್ರೀಸ್. ನೋಡಿ, ನಿಮಗೆ ಗೊತ್ತಿರಬಹುದು, ನಮ್ಮ ಭಾರತದ ಸಂವಿಧಾನ ಹಲವಾರು ದೇಶಗಳಿಂದ ಎರವಲು ಪಡೆಯಲಾಗಿದೆ. ಸೊ ಒಂದಿಷ್ಟು ಭಾಗಗಳನ್ನ ಎರವಲು ಪಡೆಯಲಾಗಿದೆ. ಸೊ ಇದರಲ್ಲಿ ಭಾರತ ಸಂವಿಧಾನದಲ್ಲಿ ಅಳವಡಿಸಿಕೊಂಡ ಸಂಯುಕ್ತ ವ್ಯವಸ್ಥೆಯ ಅಥವಾ ಒಕ್ಕೂಟದ ಕಲ್ಪನೆ ಅಥವಾ ಫೆಡರಲಿಸಂ ಅಂತ ಏನ್ ಕರಿತೀವಿ, ಸೊ ಅದನ್ನ ಈ ಕೆಳಗಿನ ಯಾವ ಸಂವಿಧಾನದಿಂದ ಪಡೆಯಲಾಯಿತು ಅಂತ ಹೇಳ್ಬಿಟ್ಟು ಪ್ರಶ್ನೆ. ನಮ್ಮ ಆಯ್ಕೆಗಳನ್ನ ನೋಡೋಣ. ಜರ್ಮನಿ, ಕೆನಡಾ, ಆಸ್ಟ್ರೇಲಿಯಾ, ಇಟಲಿ. ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ, ಕೆನಡಾ ಆಗಿರುತ್ತೆ. ಸೊ ಕೆನಡಾದಿಂದ ನಾವು ಫೆಡರಲಿಸಂ ಅನ್ನೋ ಒಂದು ಪಾರ್ಟ್ ಏನಿದೆ, ಸೊ ಅದನ್ನ ಎರವಲು ಪಡ್ಕೊಂಡಿದ್ದೇವೆ. ಇದ್ರ ಬಗ್ಗೆ ನಿಮಗೆ ಮಾಹಿತಿ ಇರಲಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಚೀಫ್ ಮಿನಿಸ್ಟರ್ ಆಫ್ ಅ ಸ್ಟೇಟ್ ಈಸ್ ರೆಸ್ಪಾನ್ಸಿಬಲ್ ಟು. ರಾಜ್ಯದ ಮುಖ್ಯಮಂತ್ರಿಯು ಯಾರಿಗೆ ಉತ್ತರದಾಯಿ ಆಗಿರುತ್ತಾರೆ ಅಂತ ಹೇಳ್ಬಿಟ್ಟು. ಅಂದ್ರೆ ನಿಮ್ಗೆ ಗೊತ್ತಿರ್ಬೋದು, ನೀವು ಯಾವ್ದೋ ಒಂದು ಎಂಪ್ಲಾಯಿ ಆಗಿ ಕೆಲಸ ಮಾಡ್ತಿದ್ರೆ, ಸೊ ನೀವು ಯಾರಿಗಾಗಿರ್ತೀರಾ, ಎಂಪ್ಲಾಯರಿಗೆ ನೀವು ಉತ್ತರವನ್ನ ಕೊಡ್ಬೇಕಾಗಿರತ್ತೆ. ಸೊ ಅದೇ ರೀತಿ ರಾಜ್ಯದ ಮುಖ್ಯಮಂತ್ರಿ ಯಾರಿಗೆ ಆನ್ಸರಬಲ್ ಆಗಿರ್ತಾರೆ ಅಂತ ಅಂದ್ರೆ, ಸೊ ಅದು ನಿಮಗೆ ಆಪ್ಷನ್ಸ್ ಕೊಟ್ಟಿದ್ದಾರೆ. ಪ್ರೈಮ್ ಮಿನಿಸ್ಟರ್, ಗವರ್ನರ್ ಆಫ್ ಅ ಸ್ಟೇಟ್, ಲೆಜಿಸ್ಲೇಟಿವ್ ಅಸೆಂಬ್ಲಿ, ಪಾರ್ಟಿ ಪ್ರೆಸಿಡೆಂಟ್. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ, ಲೆಜಿಸ್ಲೇಟಿವ್ ಅಸೆಂಬ್ಲಿ ಆಗಿರುತ್ತೆ. ಹೌದು ಸ್ನೇಹಿತರೆ, ವಿಧಾನಸಭೆಯಲ್ಲಿರುವಂತಹ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಏನಿರ್ತಾರೆ, ಸೊ ಅವರಿಗೆ ಮುಖ್ಯಮಂತ್ರಿಗಳು ಆನ್ಸರಬಲ್ ಆಗಿರ್ತಾರೆ. ಸೊ ಹಾಗಾಗಿ ಲೆಜಿಸ್ಲೇಟಿವ್ ಅಸೆಂಬ್ಲಿ ಇದಕ್ಕೆ ಸರಿಯಾದ ಉತ್ತರ. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆಯನ್ನ ನೋಡೋಣ. ದ ಮಿನಿಮಮ್ ಕ್ವಾಲಿಫೈಯಿಂಗ್ ಏಜ್ ಫಾರ್ ಎಲೆಕ್ಷನ್ ಆಸ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಅಂದ್ರೆ ನೀವು ಭಾರತದ ರಾಷ್ಟ್ರಪತಿಯಾಗಲು ಕನಿಷ್ಠ ಅರ್ಹ ವಯಸ್ಸು ಎಷ್ಟಾಗಿರ್ಬೇಕು ನಿಮಗೆ ಅಂತ ಅಂದ್ರೆ 18 ವರ್ಷ, 21 ವರ್ಷ, 35 ವರ್ಷ, 30 ವರ್ಷ. ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ, 35 ಇಯರ್ಸ್ ಆಗಿರುತ್ತೆ. ಹೌದು ಸ್ನೇಹಿತರೆ, ನೀವು ಭಾರತದ ರಾಷ್ಟ್ರಪತಿ ಆಗಲು ಮಿನಿಮಮ್ ಏಜ್ 35 ಇಯರ್ಸ್ ಇರುತ್ತೆ. ಮಿನಿಮಮ್ ಏಜ್ 35 ಇಯರ್ಸ್ ಇರುತ್ತೆ. ಸೊ ಮುಂದಿನ ಪ್ರಶ್ನೆಯನ್ನ ನೋಡೋಣ. ದ ಎಕ್ಸ್ಕ್ಲೂಸಿವ್ ಅಡ್ಜುಡಿಕೇಶನ್ powers in case of dispute relating to water of an interstate rivers or river valleys rests with. ಅಂದ್ರೆ ಅಂತಾರಾಜ್ಯ ನದಿ ನೀರಿಗೆ ಅಥವಾ ನದಿ ಕಣಿವೆಗೆ ಸಂಬಂಧಿಸಿದ ವಿವಾದದ ಸಂದರ್ಭದಲ್ಲಿ ಅದರ ವಿಶೇಷ ತೀರ್ಪನ್ನು ನೀಡುವ ಅಧಿಕಾರ ಯಾರಿಗಿರುತ್ತದೆ ಅಂತ ಹೇಳ್ಬಿಟ್ಟು ಪ್ರಶ್ನೆ. ಆಪ್ಷನ್ಸ್ ಅನ್ನ ನೋಡೋಣ. ಸೆಂಟ್ರಲ್ ಗವರ್ಮೆಂಟ್, ಪಾರ್ಲಿಮೆಂಟ್, ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ, ವಾಟರ್ ಕಮಿಷನ್. ಸೊ ಅಂದ್ರೆ ಒಂದು 2 ರಾಜ್ಯಗಳಿದೆ. ಆ 2 ರಾಜ್ಯಗಳ ಮಧ್ಯೆ ಒಂದು ನದಿ ಇದೆ, ಅಥವಾ ಆ ನದಿಗೆ ಸಂಬಂಧಪಟ್ಟಂತೆ ವಿವಾದ ಇರ್ಬೋದು, ಅಥವಾ ನದಿಗೆ ಕಟ್ಟಂತಹ ಕಣಿವೆ ಸಂಬಂಧಪಟ್ಟಂತ ವಿವಾದ ಇರ್ಬೋದು. ಸೊ ಇದರ ಬಗ್ಗೆ ತೀರ್ಪನ್ನು ನೀಡುವಂತಹ ಅಧಿಕಾರ ಯಾರಿಗಿರುತ್ತೆ ಅಂತ ಹೇಳಿದ್ರೆ, ಇದಕ್ಕೆ ಸಂಬಂಧಪಟ್ಟಂತಹ ತೀರ್ಪನ್ನು ನೀಡುವಂತಹ ಅಧಿಕಾರ ಯಾರಿಗಿರುತ್ತೆ ಅಂದ್ರೆ ಆಪ್ಷನ್ ಬಿ, ಸಂಸತ್ತು ಅಥವಾ ಪಾರ್ಲಿಮೆಂಟ್ ಅಂತ ಕರಿತೀವಿ. ಸೊ ಆಪ್ಷನ್ ಬಿ, ಪಾರ್ಲಿಮೆಂಟ್ ಇದಕ್ಕೆ ಆನ್ಸರಬಲ್ ಆಗಿರ್ತಾರೆ ಅಥವಾ ತೀರ್ಪನ್ನು ಕೊಡುವಂತ ಅಧಿಕಾರನ ಹೊಂದಿರ್ತಾರೆ. ಇದ್ರ ಬಗ್ಗೆ ಮಾಹಿತಿ ಇರಲಿ. ಮುಂದಿನ ಪ್ರಶ್ನೆಯನ್ನ ನೋಡೋಣ. ದ ಮಿನಿಮಮ್ ಕ್ವಾಲಿಫೈಯಿಂಗ್ ಏಜ್ ಫಾರ್ ರೆಪ್ರೆಸೆಂಟಿಂಗ್ ದ ಲೋಕಸಭಾ ಈಸ್. ಅಂದ್ರೆ ಲೋಕಸಭಾವನ್ನ ಪ್ರತಿನಿಧಿಸಲು ಅರ್ಹತೆಯಾದಂತಹ ಒಂದು ಕನಿಷ್ಠ ವಯಸ್ಸು ಎಷ್ಟಾಗಿರ್ಬೇಕು ಅಂತ 18, 21, 25, 30 ವರ್ಷ. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ, 25 ಇಯರ್ಸ್ ಆಗಿರ್ಬೇಕು. ಆಪ್ಷನ್ ಸಿ 25 ವರ್ಷ ಆಗಿರ್ಬೇಕು. ಅಂದ್ರೆ ನೀವು MP ಅಂತ ಕರಿತೀವಿ, ಮೆಂಬರ್ ಆಫ್ ಪಾರ್ಲಿಮೆಂಟ್ ಅಂತ. ಸೊ ಅವ್ರಿಗೆ ಮಿನಿಮಮ್ 25 ಇಯರ್ಸ್ ಏಜ್ ಆಗಿರ್ಬೇಕು. ಇನ್ನು ದ ಪ್ರೆಸಿಡೆಂಟ್ ರೂಲ್ ಇನ್ ಅ ಸ್ಟೇಟ್ ಕ್ಯಾನ್ ಬಿ ಕಂಟಿನ್ಯೂಡ್ ಫಾರ್ ಅ ಮ್ಯಾಕ್ಸಿಮಮ್ ಪೀರಿಯಡ್ ಆಫ್. ಅಂದ್ರೆ ಒಂದು ರಾಜ್ಯದಲ್ಲಿ ರಾಷ್ಟ್ರಪತಿಯ ಆಳ್ವಿಕೆಯನ್ನ ಎಷ್ಟು ಗರಿಷ್ಠ ಸಮಯದವರೆಗೆ ಮುಂದುವರಿಸಬಹುದು ಅಂತ ಹೇಳ್ಬಿಟ್ಟು. ಸೊ 2 ವರ್ಷ, 1 ವರ್ಷ, 6 ತಿಂಗಳು, 3 ತಿಂಗಳು. ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ, 6 ತಿಂಗಳಾಗಿರುತ್ತೆ. ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ, 6 ಮಂತ್ಸ್ ಆಗಿರುತ್ತೆ. ಸೊ 6 ತಿಂಗಳವರೆಗೆ ಒಂದು ರಾಜ್ಯಕ್ಕೆ ರಾಷ್ಟ್ರಪತಿಯ ಆಳ್ವಿಕೆಯನ್ನ ವಿಸ್ತರಿಸಬಹುದಾಗಿರುತ್ತೆ. ಅದು ಮ್ಯಾಕ್ಸಿಮಮ್ ಪೀರಿಯಡ್ ಆಗಿರುತ್ತೆ. ಮುಂದಿನ ಪ್ರಶ್ನೆಯನ್ನ ನೋಡೋಣ. ಅ ಗವರ್ನರ್ ಆಫ್ ಸ್ಟೇಟ್ ಶಾಲ್ ಸೀಸ್ ಇನ್ ಆಫೀಸ್ ಇಫ್. ಒಂದು ರಾಜ್ಯದ ರಾಜ್ಯಪಾಲನ ಹುದ್ದೆ ಯಾವಾಗ ಕೊನೆಗೊಳ್ಳಬಹುದು ಅಂತ ಪ್ರಶ್ನೆ. ರಿಮೂವ್ಡ್ ಬೈ ಅ ಚೀಫ್ ಮಿನಿಸ್ಟರ್, ರಿಮೂವ್ಡ್ ಬೈ ಲೆಜಿಸ್ಲೇಟಿವ್ ಅಸೆಂಬ್ಲಿ, ಕಾಲ್ಡ್ ಬ್ಯಾಕ್ ಬೈ ದ ಪ್ರೆಸಿಡೆಂಟ್, ಕಾಲ್ಡ್ ಬ್ಯಾಕ್ ಬೈ ದ ಪ್ರೈಮ್ ಮಿನಿಸ್ಟರ್. ಅಂದ್ರೆ ಮುಖ್ಯಮಂತ್ರಿಯು ಕಿತ್ತು ಹಾಕಿದಾಗ, ವಿಧಾನಸಭೆಯು ಕಿತ್ತು ಹಾಕಿದಾಗ, ರಾಷ್ಟ್ರಪತಿಯು ವಾಪಸ್ ಕರೆಸಿದಾಗ, ಪ್ರಧಾನಮಂತ್ರಿಯು ವಾಪಸ್ ಕರೆಸಿದಾಗ. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ, ಕಾಲ್ಡ್ ಬ್ಯಾಕ್ ಬೈ ದ ಪ್ರೆಸಿಡೆಂಟ್. ಅಂದ್ರೆ ರಾಷ್ಟ್ರಪತಿಯು ವಾಪಸ್ ಕಳಿಸಿದಾಗ ಅಂತ ಹೇಳ್ಬಿಟ್ಟು ಉತ್ತರ ಬರುತ್ತೆ. ಸೊ ಯಾವಾಗ ಗವರ್ನರ್ನ ಹುದ್ದೆ ಯಾವಾಗ ಕೊನೆಗೊಳ್ಬಹುದು ಅಂದ್ರೆ ಪ್ರೆಸಿಡೆಂಟ್ ವಾಪಸ್ ಕರೆಸಿದಾಗ ಅಂತ ಹೇಳ್ಬಿಟ್ಟು. ಸೊ ಮುಂದಿನ ಪ್ರಶ್ನೆಯನ್ನ ನೋಡೋಣ. ದ ಚೇರ್ ಪರ್ಸನ್ ಆಫ್ GST ಕೌನ್ಸಿಲ್ ಇಸ್. GST ಮಂಡಳಿ ಏನಿದೆ ಅದರ ಅಧ್ಯಕ್ಷರು ಯಾರಾಗಿರ್ತಾರೆ ಅಂದ್ರೆ ಆಪ್ಷನ್ ಬಿ, ಫೈನಾನ್ಸ್ ಮಿನಿಸ್ಟರ್ ಆಫ್ ಇಂಡಿಯಾ ಆಗಿರ್ತಾರೆ. ಆಪ್ಷನ್ ಬಿ, ಭಾರತದ ವಿತ್ತ ಸಚಿವರು ಯಾರಿರ್ತಾರೆ, ಸೊ ಅವರು ಈ GST ಕೌನ್ಸಿಲ್ ಅನ್ನ ಚೇರ್ ಪರ್ಸನ್ ಅಥವಾ ಅಧ್ಯಕ್ಷರಾಗಿರ್ತಾರೆ. ಮುಂದಿನ ಪ್ರಶ್ನೆಯನ್ನ ನೋಡೋಣ. ದ ಮಿನಿಮಮ್ ಏಜ್ ಆಫ್ ಎಲೆಕ್ಷನ್ ಆಫ್ ಅ ಮೆಂಬರ್ ಆಫ್ ಅ ಪಂಚಾಯತ್ ಈಸ್. ಅಂದ್ರೆ ಒಂದು ಪಂಚಾಯತ್ ನ ಸದಸ್ಯರಾಗಲು ಕನಿಷ್ಠ ವಯಸ್ಸು ಎಷ್ಟಿರ್ಬೇಕು ಅಂತ ನಿಮಗೆ ಗೊತ್ತಿರುತ್ತೆ. ಗ್ರಾಮ ಪಂಚಾಯತಿಯಲ್ಲಿ
PDO ಅಥವಾ ಅಲ್ಲಿನ ಇರುವಂತಹ SD ಆಗಿರ್ಬೋದು ಗೌರ್ಮೆಂಟ್ ಅಪಾಯಿಂಟ್ ಆಗಿರ್ತಾರೆ. ಅದನ್ನ ಬಿಟ್ಟು ಅಲ್ಲಿರುವಂತಹ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೆ ಮೆಂಬರ್ಸ್ ಸದಸ್ಯರು ಏನಿರ್ತಾರೆ ಇವರೆಲ್ಲ ಚುನಾಯಿತರಾಗಿರ್ತಾರೆ, ಸೊ ಎಲೆಕ್ಟೆಡ್ ಆಗಿರ್ತಾರೆ. ಸೊ ಆ ರೀತಿ ಎಲೆಕ್ಟೆಡ್ ಮೆಂಬರ್ಸ್ ಆಗ್ಲಿಕ್ಕೆ ಸೊ ಮಿನಿಮಮ್ ಏಜ್ ಎಷ್ಟಾಗಿರ್ಬೇಕು ಗ್ರಾಮ ಪಂಚಾಯತಿಯಲ್ಲಿ ಅಂತ ಅಂದ್ರೆ ನಿಮಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ 21 ಇಯರ್ಸ್. ಸೊ ನಿಮಗೆ 21 ವಯಸ್ಸಾಗಿತ್ತು ಅಂತ ಹೇಳಿದ್ರೆ ನೀವು ಗ್ರಾಮ ಪಂಚಾಯತಿಯ ಸದಸ್ಯರಾಗಲು ಕನಿಷ್ಠ ವಯಸ್ಸಿನ ಅರ್ಹತೆಯನ್ನ ಪಡೆದುಕೊಳ್ತೀರಾ. ಸೊ ಇದ್ರ ಬಗ್ಗೆ ನಿಮಗೆ ಮಾಹಿತಿ ಇರಲಿ. ಮುಂದಿನ ಪ್ರಶ್ನೆಯನ್ನ ನೋಡೋಣ. ದ ಪ್ರೆಸಿಡೆಂಟ್ ಇಫ್ ಹಿ ರಿಸೈನ್ಸ್ ಇಸ್ ರಿಕ್ವೈರ್ಡ್ ಟು ಸೆಂಡ್ ಇಸ್ ರೆಸಿಗ್ನೇಷನ್ ಟು. ನೋಡಿ, ರಾಷ್ಟ್ರಪತಿ ಇರ್ತಾರೆ. ಸೊ ರಾಷ್ಟ್ರಪತಿಯವರು ರಾಜೀನಾಮೆಯನ್ನ ಕೊಡೋದಾದ್ರೆ ಸೊ ಅವರು ಅದನ್ನ ಯಾರಿಗೆ ಕಳಿಸ್ಬೇಕು ಅಂತ, ಯಾಕಂದ್ರೆ ನಿಮ್ಗೆ ಗೊತ್ತಿರಬಹುದು ಪ್ರೆಸಿಡೆಂಟೇ ಫಸ್ಟ್ ಸಿಟಿಸನ್ ಆಫ್ ದ ಕಂಟ್ರಿ ಅಂತ ಕರಿತೀವಿ. ಸೊ ಅವರೇ ಪ್ರಮುಖ ಇರ್ತಾರೆ. ಸೊ ಅವರೇ ರೆಸಿಗ್ನೇಷನ್ ಮಾಡ್ತಿದ್ದಾರೆ ಅಂದ್ರೆ ಅವ್ರು ಯಾರಿಗೆ ಕಳಿಸ್ಬೇಕು ರೆಸಿಗ್ನೇಷನ್ ಲೆಟರ್ ಅಂತ. ಸೊ ಆಪ್ಷನ್ಸ್ ನ ಕೊಟ್ಟಿದ್ದಾರೆ: ಸೆಕ್ರೆಟರಿ ಟು ದ ಪ್ರೆಸಿಡೆಂಟ್, ಪ್ರೈಮ್ ಮಿನಿಸ್ಟರ್, ಲೋಕಸಭಾ ಸ್ಪೀಕರ್, ವೈಸ್ ಪ್ರೆಸಿಡೆಂಟ್. ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಡಿ ವೈಸ್ ಪ್ರೆಸಿಡೆಂಟ್ ಅಥವಾ ಉಪರಾಷ್ಟ್ರಪತಿ ಅಂತ ಯಾರಿರ್ತಾರೆ ಸೊ ಅವರಿಗೆ ತಮ್ಮ ರೆಸಿಗ್ನೇಷನ್ ಲೆಟರ್ ಅನ್ನ ಕಳಿಸಬೇಕಾಗತ್ತೆ. ಸೊ ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇರಲಿ. ಮುಂದಿನ ಪ್ರಶ್ನೆಯನ್ನ ನೋಡೋಣ. Who has the exclusive power to make laws in respect of interstate trade or commerce for goods or for services? ಸರಕು ಸಾಗಣೆ ಅಥವಾ ಸೇವೆಯ ಅಂತಾರಾಜ್ಯ ವ್ಯಾಪಾರ ಅಥವಾ ವಾಣಿಜ್ಯಕ್ಕೆ ಸಂಬಂಧಪಟ್ಟಂತೆ ಕಾನೂನನ್ನ ರೂಪಿಸುವ ವಿಶೇಷ ಅಧಿಕಾರವನ್ನ ಹೊಂದಿರುವವರು ಯಾರು ಅಂತ ಹೇಳ್ಬಿಟ್ಟು ನಮ್ಮ ಆಯ್ಕೆಗಳಿದೆ: ಸಂಸತ್ತು, ರಾಜ್ಯ ಶಾಸಕಾಂಗ, GST ಮಂಡಳಿ, ಭಾರತದ ವಿತ್ತ ಸಚಿವರು. ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಎ ಪಾರ್ಲಿಮೆಂಟ್ ಅಥವಾ ಸಂಸತ್ತು ಆಗಿರುತ್ತೆ. ಸೊ ಸಂಸತ್ತು ಈ ಎಲ್ಲ ಪವರ್ ಅನ್ನ ಹೊಂದಿರುತ್ತೆ. ಇಂಟರ್ಸ್ಟೇಟ್ ಟ್ರೇಡ್ ಆಗಿರ್ಬೋದು, ಕಾಮರ್ಸ್ ಫಾರ್ ಗೂಡ್ಸ್ ಅಂಡ್ ಸರ್ವಿಸಸ್ ಆಗಿರ್ಬೋದು, ಇದಕ್ಕೆಲ್ಲ ಪಾರ್ಲಿಮೆಂಟ್ ಪವರ್ಸ್ ಅನ್ನ ಮಾಡುವಂತಹ, ಲಾಸ್ ಅನ್ನ ಮಾಡುವಂತಹ ಪವರ್ಗಳು ಹೊಂದಿದೆ. ಕೊನೆಯ ಪ್ರಶ್ನೆಯನ್ನ ನೋಡೋಣ. ಮಿನಿಮಮ್ ಕ್ವಾಲಿಫೈಯಿಂಗ್ ಏಜ್ ಫಾರ್ ಗೆಟಿಂಗ್ ಎಲೆಕ್ಟೆಡ್ ಆಸ್ ಅ ಮೆಂಬರ್ ಆಫ್ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ. ನೋಡಿ, ನಿಮಗೆ ಅಸೆಂಬ್ಲಿ ಬಗ್ಗೆ ಹೇಳ್ಬಿಡ್ತೇನೆ. ಒಂದು ರಾಜ್ಯ ಇದೆ ಅಂತ, ಒಂದು ಸ್ಟೇಟ್ ಇದೆ ಅಂತ ಹೇಳಿದ್ರೆ ಆ ಸ್ಟೇಟ್ ಅಲ್ಲಿ ನಿಮಗೆ ಎರಡಿರುತ್ತೆ, ಒಂದು ಲೋಯರ್ ಹೌಸ್ ಮತ್ತೆ ಅಪ್ಪರ್ ಹೌಸ್. ಇರ್ಲೇಬೇಕಂತ ಕೂಡ ಇಲ್ಲ, ಒಂದೊಂದು ರಾಜ್ಯದಲ್ಲಿ ಒಂದೊಂದೇ ಇದೆ. ಸೊ ಲೋಯರ್ ಹೌಸ್ ಅಲ್ಲಿ ವಿಧಾನಸಭಾ ಇರುತ್ತೆ, ಅಪ್ಪರ್ ಹೌಸ್ ಆಗಿ ವಿಧಾನ ಪರಿಷತ್ ಇರುತ್ತೆ. ಅದೇ ರೀತಿ ಒಂದು ಕಂಟ್ರಿಯಲ್ಲಿ ನಿಮಗೆ ಲೋಯರ್ ಹೌಸ್ ಆಗಿ ಲೋಕಸಭಾ ಇದೆ, ಅಪ್ಪರ್ ಹೌಸ್ ಆಗಿ ರಾಜ್ಯಸಭಾ ಇದೆ. ಸೊ ನಿಮಗೆ ಈ ವಿಧಾನ ಸಭಾ ಏನಿದೆ ಅಂದ್ರೆ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂತ ಏನ್ ಕರಿತೀವಿ, ಸೊ ಅದಕ್ಕೆ ನೀವು ಎಲೆಕ್ಟ್ ಆಗ್ಲಿಕ್ಕೆ ನಿಮಗೆ ಮಿನಿಮಮ್ ಕ್ವಾಲಿಫೈಯಿಂಗ್ ಏಜ್ ಎಷ್ಟಿರ್ಬೇಕು ಅಂತ ಹೇಳ್ಬಿಟ್ಟು ಸೊ ಆಪ್ಷನ್ ಸಿ 25 ಇಯರ್ಸ್ ಇರ್ಬೇಕಾಗತ್ತೆ. ಸೊ ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ತಿಳಿತು ಅಂತ ಹೇಳ್ತಾ, ನೋಡಿ ಇದೇ ರೀತಿಯಾದಂತಹ ಪ್ರಶ್ನೆಗಳಿಗೆ ಅಥವಾ ಕರೆಂಟ್ ಅಫೇರ್ಸ್ ನ ದೈನಂದಿನವಾಗಿ ನಿಮ್ಗೆ ಅಪ್ಡೇಟ್ ಮಾಡಲು ನಮ್ಮ ವೆಬ್ಸೈಟ್ ಅಚೀವರ್ಸ್ ಅಕಾಡೆಮಿಯ ಶಿವಮೊಗ್ಗ ವೆಬ್ಸೈಟ್ ಗೆ ನೀವು ಭೇಟಿ ನೀಡಿ ಕರೆಂಟ್ ಅಫೇರ್ಸ್ ಅನ್ನೋ ಸೆಕ್ಷನ್ ಗೆ ಹೋದ್ರೆ ದೈನಂದಿನ ಕರೆಂಟ್ ಅಫೇರ್ಸ್ ನಿಮಗೆ ಈ ರೀತಿ ಬರುತ್ತೆ. ಅಥವಾ ನಿಮ್ಗೆ ಮಂತ್ಲಿ ಮಾಸಿಕ ಪತ್ರಿಕೆ ಬೇಕಿದ್ರಲ್ಲಿ ಸ್ಪರ್ಧಾ ಅಶ್ವಮೇಧ ಮ್ಯಾಗಝೀನ್ ಅನ್ನು ನೀವು ಡೌನ್ಲೋಡ್ ಮಾಡ್ಕೋಬಹುದಾಗಿರುತ್ತೆ. ಬ್ಯಾಚ್ ಗಳು ಪ್ರತಿ ತಿಂಗಳ ಮೊದಲನೇ ವಾರದಲ್ಲಿ ಪ್ರಾರಂಭವಾಗುತ್ತೆ. ಸೊ ಅದರ ಮಾಹಿತಿಗೆ ನೀವು ಕಚೇರಿಗೆ ಭೇಟಿ ನೀಡಿ ಅಂತ ಹೇಳ್ತಾ, ಹಾಗೆ ಹೆಚ್ಚು ಅಪ್ಡೇಟ್ಸ್ ಗಳಿಗಾಗಿ ನೀವು ನಮ್ಮ ಟೆಲಿಗ್ರಾಮ್ ಗುಂಪು, ವಾಟ್ಸ್ಆಪ್ ಗುಂಪುಗಳಿಗೆ ಜಾಯ್ನ್ ಆಗಬಹುದು. ಸೊ ಇನ್ನು ಎಕ್ಸ್ಟ್ರಾ ಫೀಚರ್ಸ್ ಗೆ ನೀವು ನಮ್ಮ ವೆಬ್ಸೈಟ್ ಗೆ ಕೂಡ ಭೇಟಿ ನೀಡಬಹುದು. ಸೊ ಇದೇ ರೀತಿ ನಮ್ಮನ್ನ ಫಾಲೋ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.